ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಪ್ಯಾಲೆಸ್ಟೈನ್ನ ಮತ್ತು ಇಸ್ರೇಲ್ನ ಒಂದು ಸಂಘರ್ಷದ ಬಗ್ಗೆ. ಆದರೂ ಅದರಲ್ಲಿ ಒಂದು ಬೆಳವಣಿಗೆ, ಏನದು ಬೆಳವಣಿಗೆ ಅಂತಂದರೆ, ಅಲ್ ಅಕ್ಸಾ ಮಸೀದಿ ಅನ್ನೋ ಒಂದು ಮಸೀದಿ ದಶಕಗಳಿಂದಲೂ ಅದು ಮುಸ್ಲಿಮರು ಮತ್ತು ಯಹೂದಿಗಳು, ಕ್ರಿಶ್ಚಿಯನ್ 3 ಜನಕ್ಕೂ ಒಂದು ಪವಿತ್ರವಾದ ಒಂದು ಮಸೀದಿ. ಎಲ್ಲಿದೆ ಅದು? ಜೆರುಸಲೇಮಲ್ಲಿದೆ. ಈ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವ ಒಂದು ಅವಕಾಶ, ಅಧಿಕಾರ ಮುಸ್ಲಿಮರಿಗಿದೆ. ಆದರೆ ಯಹೂದಿಗಳಿಗೆ ಅಲ್ಲಿ ಹೋಗೋಕ್ಕೆ ಒಂದು ಅವಕಾಶ ಇದೆ ಹೊರತು ಅಲ್ಲಿ ಪ್ರಾರ್ಥನೆ ಸಲ್ಲಿಸೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ಜೆರುಸಲೇಮನ್ನು ಇಸ್ರೇಲ್ ಜೋರ್ಡಾನಿಂದ ತನ್ನ ವಶಕ್ಕೆ ತೊಗೊಂಬಿಡ್ತು. ಯಾವಾಗ? 1967ರಲ್ಲಿ. ಆಗಿಂದ ಇಸ್ರೇಲ್ ಅಲ್ಲಿ ಒಂದು ಏನು ಎಂಟ್ರಿಗೆ ಮತ್ತು ಎಕ್ಸಿಟ್ಗೆ ಅಲ್ಲೇನು ಒಂದು ನೋಡ್ಕೊಳ್ಳೋದಿದೆ, ಒಂದು ಭದ್ರತೆ ಇದು, ಅದೆಲ್ಲ ಇಸ್ರೇಲ್ ನೋಡ್ಕೊಳ್ತಾ ಇದೆ. ಆದರೆ ಜೋರ್ಡಾನ್ ಅಲ್ಲಿ ಒಂದು ಪ್ರಾರ್ಥನೆ ಮಾಡೋದಾಗಲಿ, ಅಲ್ಲಿ ಯಾರು ಬರಬೇಕು ಯಾರು ಹೋಗ್ಬೇಕು ಅನ್ನೋದನ್ನು ಜೋರ್ಡಾನ್ ನೋಡ್ಕೊಳ್ತಾ ಇದೆ. ಅಲ್ಲಿ ಮುಸ್ಲಿಮರಿಗೆ ಮಾತ್ರ ಒಂದು ಪ್ರಾರ್ಥನೆ ಮಾಡೋ ಅವಕಾಶ ಇದೆ, ಯಹೂದಿಗಳಿಗೆ ಇಲ್ಲ ಅನ್ನೋದು ದಶಕಗಳಿಂದಲೂ ಅಲ್ಲಿ ಬಂದಿರುವಂಥ ಒಂದು ವಿಷಯ. ಇದು ಜಗತ್ತಿನ ಎಲ್ಲರಿಗೂ ಗೊತ್ತಿದ್ದರೂ ಈಗ ಇಸ್ರೇಲ್ ಇದನ್ನು ಉಲ್ಲಂಘನೆ ಮಾಡಿದೆ ಅಂತ ನನಗೆ ಗೊತ್ತಾಗಿದೆ. ಯಾರು ಅಂತಂದರೆ, ಇಸ್ರೇಲ್ನ ಯಾರೋ ಒಬ್ಬ ವ್ಯಕ್ತಿಯಲ್ಲ, ಇಸ್ರೇಲ್ನ ಅತ್ಯಂತ ಪ್ರಭಾವಿ ಸಚಿವ. ಯಾರವರು? ಬೆನ್ ಗ್ವೀರ್ ಅನ್ನೋ ರಾಷ್ಟ್ರೀಯ ಭದ್ರತಾ ಸಚಿವ. ಇವರು ಜೆರುಸಲೇಮ್ ಬಂದು ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಅಂತ ಒಂದು ಮಾತು ಈಗ ಜಗತ್ತಿನೆಲ್ಲ ದೊಡ್ಡ ಸದ್ದು ಮಾಡ್ತಾಯಿದೆ. ಇದು ಇಸ್ರೇಲಿಗರ ಒಂದು ಆಕ್ರಮಣಕಾರಿ ಮನೋಭಾವ ಎತ್ತಿ ತೋರಿಸುತ್ತೆ ಅಂತ ಹಮಾಸ್ ಹೇಳಿದೆ. ಅಂದರೆ ಹಮಾಸ್ ಏನು ಹೇಳ್ತಾ ಇದೆ ಅಂದರೆ, ಇಷ್ಟು ದಿವಸ ಪ್ಯಾಲೆಸ್ಟೈನ್ ಮೇಲೆ ಬಾಂಬ್ ಹಾಕ್ತಾಯಿತ್ತು, ಇನ್ನೊಂದು ಮಾಡ್ತಾಯಿತ್ತು, ಲಕ್ಷಾಂತರ ಜನ ಸಾಯಿಸಿಬಿಟ್ರು. ಆದರೆ ಈಗ ಅದು ಏನು ಜೆರುಸಲೇಮ್ನಲ್ಲಿ ಏನು ಅಲ್ ಅಕ್ಸಾ ಮಸೀದಿಯಲ್ಲಿ ಬಂದು ಅವರು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಅವರು ಒಂದು ದೊಡ್ಡ ಒಂದು ಒಪ್ಪಂದವನ್ನೇ ಮುರಿದಿದ್ದಾರೆ ಮತ್ತು ಪ್ಯಾಲೆಸ್ಟೈನ್ ಮೇಲೆ ಒಂದು ಅತಿ ಹೆಚ್ಚಾದ ಒಂದು ಆಕ್ರಮಣ ಮಾಡಿದ್ದಾರೆ ಅಂತ ಹಮಾಸ್ ಹೇಳ್ತಾ ಇದೆ. ಹಾಗೆಯೇ ಪ್ಯಾಲೆಸ್ಟೈನ್ನಲ್ಲಿರೋ ಏನು ಒಬ್ಬ ಅಲ್ಲಿನ ಒಂದು ಆಡಳಿತ ಇದಿದೆ, ಯಾರು? ಅಹಮದ್ ಮಹಮೂದ್ ಅಬ್ಬಾಸ್. ಇವರೇನು ಹೇಳಿದ್ದಾರೆ ಅಂತಂದರೆ, ಈ ಇಸ್ರೇಲ್ ಈಗ ಒಂದು ರೆಡ್ ಲೈನ್ ಅಂತ ಏನಿರುತ್ತೆ, ಆ ಲೈನ್ನೇ ಕ್ರಾಸ್ ಮಾಡಿಬಿಟ್ಟಿದೆ ಈ ಒಂದು ಮೂಲಕ, ಅಂದರೆ ಈ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಅಂತ ಹೇಳಿದೆ. ಈ ಒಂದು ಯಾರು ನಾವು ಈಗ ಹೇಳ್ತಾ ಇದ್ದೀವಿ, ಈ ಬೆನ್ ಗ್ವೀರ್ ಅನ್ನೋ ಒಬ್ಬ ಸಚಿವ, ಇವರು ಅತಿ ಹೆಚ್ಚಿನ ಬಲಪಂಥೀಯ ಅಂತ ಅಲ್ಲಿ ಹೇಳಲಾಗುತ್ತೆ. ಅಂದರೆ ಇಸ್ರೇಲ್ನಲ್ಲಿ ಅವರ ಎಷ್ಟು ಮಟ್ಟಿಗೆ ಅವರು ಈ ಒಂದು ಪ್ಯಾಲೆಸ್ಟೈನಿಗರ ವಿರುದ್ಧ ಇದ್ದಾರೆ ಅಂದರೆ, ಅಲ್ಲಿರೋ 23 ಲಕ್ಷ ಜನರು ಪ್ಯಾಲೆಸ್ಟೈನ್ ಬಿಟ್ಟು ಹೋಗಬೇಕು, ಅಲ್ಲಿವರೆಗೂ ಇಸ್ರೇಲ್ ಅಲ್ಲಿ ಒಂದು ಕಾರ್ಯಾಚರಣೆ ನಡೆಸ್ತಾನೆ ಇರಬೇಕು ಅಂತ ಅವ್ರು ಹೇಳ್ತಾರೆ. ಮೊನ್ನೆ ಅಂದರೆ ಲಾಸ್ಟ್ ವೀಕು ಒಂದು ಒಂದು ಒತ್ತಡವನ್ನು ನೋಡಿ ಬೆಂಜಮಿನ್ ನೆತನ್ಯಾಹು ಏನು ಮಾಡಿದರು, ಇಸ್ರೇಲ್ ಪ್ರಧಾನಿ ಅವರು ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ಏನು ಸಾಯ್ತಾ ಇದ್ದಾರೆ, ಹಸಿವಿಂದ ಸಾಯ್ತಾ ಇದ್ದಾರೆ ಪ್ಯಾಲೆಸ್ಟೈನರು, ಗಾಜಾ ಜನರು, ಅವರಿಗೆ ಒಂದು ಸ್ವಲ್ಪ ಏನು ವಿಶ್ವಸಂಸ್ಥೆ ಕೆಲವು ದೇಶಗಳು ಕಳಿಸಿದ ಆಹಾರವನ್ನು ಅಲ್ಲಿ ಸಪ್ಲೈ ಮಾಡೋಕ್ಕೆ ಅವಕಾಶ ಕೊಟ್ಟಿತ್ತು. ಆದರೆ ಇದನ್ನು ಈ ಏನು ಬೆನ್ ಗ್ವೀರ್ ಇದ್ದಾರೆ ಅವರು ಬಲವಾಗಿ ವಿರೋಧಿಸಿದರು. ಯಾಕಂದರೆ ತೀವ್ರವಾದ ಬಲಪಂಥೀಯ ಅಂತ ಇವರು ಕರೆಸ್ಕೊಳ್ತಾರೆ. ಹಾಗಾಗಿನೇ ಇವರು ಏನಿದು ಒಂದು ಪ್ರಚೋದನೀಯಕಾರಿ ಒಂದು ಇದಿದೆ, ಏನೋ ಒಂದು ನಡೆ ಇದೆ, ಅದನ್ನು ಇಡೀ ಮುಸ್ಲಿಂ ಸಮುದಾಯ ಖಂಡಿಸುತ್ತೆ ಅಂತ ಪಕ್ಕದ ಸೌದಿ ಅರಬ್ನು ಹೇಳಿದೆ, ಹಾಗೆಯೇ ಪಾಕಿಸ್ತಾನ ಕೂಡ ಹೇಳಿದೆ. ಇದು ವಿಶ್ವದಲ್ಲಿ ಏನು ಒಂದು ಬಿಕ್ಕಟ್ಟಿದೆ, ಏನು ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಇದನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತೆ ಅಂತ ಈಗ ಇಡೀ ವಿಶ್ವದ ಒಂದು ಅನಿಸಿಕೆ ಆಗಿದೆ ಅಂತ ಹೇಳ್ಬೋದು. ಈ ಒಂದು ನಡೆಯನ್ನು ಇಸ್ರೇಲ್ ಒಪ್ಕೊಳ್ತಾ ಇಲ್ಲ. ಅಂದರೆ ಆ ಸಚಿವರು ಮಾಡಿದ್ದು ಅದು ಅವ್ರ ವೈಯಕ್ತಿಕ ಇರ್ಬೋದು ಅನ್ನೋ ರೀತಿಯಲ್ಲಿ ಇಸ್ರೇಲ್ ಸರ್ಕಾರ ಹೇಳ್ತಾ ಇದೆ, ನಾವು ಹಳೆಯ ಒಂದು ಪದ್ಧತಿಗೆ ನಾವು ಅಂದರೆ ನಾವು ಬೆಂಬಲಿಸ್ತೀವಿ, ಅಲ್ಲಿ ನಾವು ಏನು ಪ್ರಾರ್ಥನೆ ಮಾಡೋಕ್ಕೆ ಹೋಗಲ್ಲ, ಅಲ್ಲಿ ನಾವು ಯಥಾಸ್ಥಿತಿ ಕಾಯ್ದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಇಸ್ರೇಲ್ ಸರ್ಕಾರ. ಆದರೆ ಇಸ್ರೇಲ್ ಸರ್ಕಾರದ ಒಂದು ಯಾರು ರಾಷ್ಟ್ರೀಯ ಭದ್ರತಾ ಸಚಿವರೇ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಮತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಲ್ಲಿ ನಾವು ಇಲ್ಲಿ ಪ್ಯಾಲೆಸ್ಟೈನರಿಗೆ ಅವ್ರ ಮೇಲೆ ಆಕ್ರಮಣ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಇಸ್ರೇಲ್ನ ದ್ವಂದ್ವ ನೀತಿ ತೋರಿಸುತ್ತೆ ಅಂತ ಅನಿಸುತ್ತೆ. ಇಸ್ರೇಲ್ ಈಗ ನೆಕ್ಸ್ಟ್ ನಡೆ ಅಂದರೆ ಈ ಟ್ರಂಪು ಇಸ್ರೇಲ್ ಮೇಲೆ
ಒತ್ತಡ ಹೇರಬೇಕು ಮತ್ತು ಅಲ್ಲಿನ ಒಂದು ಆಕ್ರಮಣವನ್ನು ಅಂದರೆ ಪ್ಯಾಲೆಸ್ಟೈನ್ ಜೊತೆ ಏನು ಸಂಘರ್ಷ ಇದೆ ಅದು ತಪ್ಪಿಸಬೇಕು ಅಂತ ಇಸ್ರೇಲಿಗರು ಹೋರಾಟ ಮಾಡ್ತಾಯಿದ್ದಾರೆ. ಯಾಕಂದರೆ ಅಲ್ಲಿನ ಇನ್ನು ಕೆಲವೇ ಒತ್ತೆಯಾಳುಗಳು ಅಲ್ಲಿ ಉಳ್ಕೊಂಡಿದ್ದಾರೆ. ಏನು ಹಮಾಸ್ನ ಒಂದು ಅಡಿಯಲ್ಲಿ ಅವರ ಒಂದು ಒತ್ತೆಯಾಳ ಇದರಲ್ಲಿ ಅವ್ರನ್ನ ಬಿಡಿಸ್ಬೇಕು ಅಂತಂದರೆ ಅವ್ರ ಜೊತೆ ಮಾತುಕತೆ ಆಡಬೇಕು ಅಂತ ಅಲ್ಲಿನ ಜನ ಒತ್ತಾಯ ಮಾಡ್ತಾಯಿದ್ದಾರೆ ಇಸ್ರೇಲಿಗರು. ಆದರೆ ಬೆಂಜಮಿನ್ ನೇತನ್ಯಾಹು ಮಾತ್ರ ಇದಕ್ಕೆ ಒಪ್ಕೊಳ್ತಾ ಇಲ್ಲ. ನಾವು ಏನಿದ್ರೂ ಕಾರ್ಯಾಚರಣೆ ಮೂಲಕನೇ ಅವ್ರನ್ನ ಬಿಡಿಸ್ತೀವಿ ಅಂತ ಹೇಳ್ತಾಯಿದ್ದಾರೆ. ಇದ್ರ ನಡುವೆ ಟ್ರಂಪ್ ಬೆಂಜಮಿನ್ ನೇತನ್ಯಾಹು ಮೇಲೆ ಒತ್ತಡ ಹೇರಿ ಈ ಒಂದು ಯುದ್ಧವನ್ನು ನಿಲ್ಲಿಸಬೇಕು ಅಂತ ಇಸ್ರೇಲಿಗರು ಕೇಳ್ಕೊಳ್ತಾ ಇದ್ದಾರೆ. ಟ್ರಂಪ್ ಈಗ ಆ್ಯಕ್ಚುಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಪಡೆಯೋದಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಅದಕ್ಕೆ ಅವರು ಪಾಕಿಸ್ತಾನದ ಮೇಲೂ ಅವರು ಪ್ರಭಾವ ಬೀರಿ ಪಾಕಿಸ್ತಾನ ಸಹ ಹೇಳ್ತು, ಅಂದರೆ ಟ್ರಂಪ್ ಅವ್ರಿಗೆ ನೊಬೆಲ್ ಕೊಡ್ಬೋದು ಅಂತ. ಹಾಗೆಯೇ ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದೆ ನಾನು, ಅದಕ್ಕೆ ನೊಬೆಲ್ ಪ್ರಶಸ್ತಿನ ಅನರ್ಹ ಅಂತ ಟ್ರಂಪ್ ತಾವೇ ಹೇಳ್ಕೊಂಡಿದ್ದಾರೆ. ಈಗ ಆಮೇಲೆ ಏನು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ಲಿಸೋಕ್ಕೆ ಅವರು ಒಂದು ಗಡಿ ದಿನಗಳನ್ನು ಕೊಟ್ಟಿದ್ದಾರೆ. ಅಂದರೆ 57 ದಿನ ಏನು ಕೊಟ್ಟಿದ್ರು, ಈಗ ಇನ್ನೂ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಆಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ ಟ್ರಂಪು. ಒಟ್ಟಿನಲ್ಲಿ ಯುದ್ಧ ನಿಲ್ಲಿಸೋಕ್ಕೆ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೋ ಟ್ರಂಪ್. ಈಗ ಈ ವಿಷಯದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಇಸ್ರೇಲ್ ಪರವಾಗಿ ನಿಲ್ತಾರ ಅಥವಾ ಇಸ್ರೇಲ್ ಮತ್ತು ಏನು ಹಮಾಸ್ ಇದೆ ಅವ್ರ ನಡುವೆ ಒಂದು ಸೀಸ್ಫೈರ್ ಮಾಡಿಬಿಟ್ಟು ಈ ಒಂದು ಏನು ಇಷ್ಟು ದಿವಸಗಳ ಕಾಲ ನಡೀತಾ ಇದೆ, 2-3 ವರ್ಷ ನಡೀತಾ ಇದೆ ಏನು ಯುದ್ಧ, ಅದನ್ನು ನಿಲ್ಲಿಸ್ತಾರಾ ಅನ್ನೋದು ಇಲ್ಲಿ ತುಂಬ ಮುಖ್ಯವಾದ ಪ್ರಶ್ನೆ ಆಗಿರುತ್ತೆ. ಈ ಒಂದು ಬೆಳವಣಿಗೆ ಏನೆಲ್ಲ ನಡೆಯುತ್ತೆ ಅಂತ ನಾವು ನೋಡ್ತಾ ಇರೋಣ. ನೋಡ್ತಾ ಇರಿ ಫ್ರೀಡಮ್ ಟಿವಿ.